ಸ್ನೇಹಿತರೆ, ಕಳೆದ ವಾರ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳಿದ್ದೆ. ಆ ಪ್ರಶ್ನೆಯಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದೆ. ಆ ಶ್ಲೋಕದಲ್ಲಿ ಬರುವಂಥ 5 ದ್ರೋಹಿಗಳು ಯಾರು? ಮಾತೃದ್ರೋಹಿ, ಪಿತೃದ್ರೋಹಿ, ಭಾತೃದ್ರೋಹಿ, ತಥೈವ ಚ ಸ್ವಾಮಿದ್ರೋಹಿ, ಗುರುದ್ರೋಹಿ, ಪಂಚೈತೆ ಭಗವದ್ಭಕ್ತ ಅಂತ ಹೇಳಿದ್ದೆ. ಕೊನೆಗೆ ಭಗವಂತನ ಭಕ್ತರು ಅನ್ನುವ ಒಂದು ಕ್ಲೂಸ್ ಸಹ ನಿಮಗೆ ಕೊಟ್ಟಿದ್ದೆ. ಬಹಳಷ್ಟು ಮಂದಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರಿ. ಅದರಲ್ಲಿ ಕೆಲವರು ತಮ್ಮ ಯೋಚನೆ ಪ್ರಕಾರ ಕೂಡ ಉತ್ತರವನ್ನು ಕೊಟ್ಟಾರ. ಎಲ್ಲರ ಉತ್ತರಗಳನ್ನ ನಾನು ನೋಡ್ತಾ ಇದ್ದೆ. ಬಹಳಷ್ಟು ಖುಷಿ ಆಯಿತು. ಯಾಕಂದರೆ ಮನುಷ್ಯನಿಗೆ ಯೋಚನೆ ಮಾಡಲಿಕ್ಕೆ ಇದೇ ರೀತಿಯೇ ಇರಬಹುದಾ ಅಂಥೇಳಿ. ಖಂಡಿತವಾಗಿಯೂ ಈಗ ಆ ಪ್ರಶ್ನೆಗೆ ಉತ್ತರವನ್ನು ಪೂರ್ಣ ವಿವರವಾಗಿ ಕೊಡ್ತಾ ಹೋಗ್ತೇನೆ. ನಮ್ಮ ಪುರಾಣಗಳಲ್ಲಿ ಮಾತೃದ್ರೋಹಿ ಪಟ್ಟವನ್ನು ಸಾಕ್ಷಾತ್ ಭಗವಂತನ ಅವತಾರವಾದಂಥ ಪರಶುರಾಮನಿಗೆ ಮಾತೃದ್ರೋಹಿ ಅಂತ ಹೇಳ್ತಾರೆ. ಯಾಕಂದರೆ ತನ್ನ ತಂದೆಯ ಆಜ್ಞೆಯಂತೆ ತಾಯಿಯ ಶಿರವನ್ನು ಕತ್ತರಿಸಿದ ಪರಶುರಾಮನ ತಾಯಿ ರೇಣುಕಾದೇವಿ ಮಾಡಿದಂಥ ಒಂದು ಸಣ್ಣ ಅಪರಾಧಕ್ಕೆ ಜಮದಗ್ನಿ ಋಷಿ ಕೊಟ್ಟಂಥ ಆ ಒಂದು ಶಿಕ್ಷೆ ಆಗಿತ್ತದು. ಪರಶುರಾಮನಿಗೆ ಇನ್ನೂ 4 ಮಂದಿ ಅಣ್ಣಂದಿರಿದ್ದರು. ಅವ್ರಿಗೆಲ್ಲರಿಗೂ ಆದೇಶವನ್ನು ಕೊಟ್ಟ, ನಿನ್ನ ತಾಯಿಯನ್ನು ಕೊಂದು ಹಾಕ್ರಿ ಅಂಥೇಳಿ, ಅಂದರೆ ಆಕೆ ಶಿರವನ್ನು ಕತ್ತರಿಸ್ರಿ ಅಂಥೇಳಿ. ಆದರೆ ಅವರೆಲ್ಲರೂ ತಾಯಿಯನ್ನು ಶಿರವನ್ನು ಕತ್ತರಿಸಲಿಕ್ಕೆ ನಿರಾಕರಿಸಿದರು. ಆಗ ಜಮದಗ್ನಿ ಋಷಿ ಅವರನ್ನು ತನ್ನ ಒಂದು ಏನು ಹಣೆಯಲ್ಲಿರುವಂಥ ಅಗ್ನಿಯಿಂದ ಅವರನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ಮುಂದೆ ಪರಶುರಾಮನ ಕರೆದು ಹೇಳ್ತಾರೆ, ಅಂದರೆ ಪರಶುರಾಮ 5ನೇ ಮಗ ಜಮದಗ್ನಿ ಋಷಿಗೆ ಕರೆದು ಹೇಳ್ತಾರೆ, ತಾಯಿಯ ಶಿರವನ್ನು ಕತ್ತರಿಸು ಅಂಥೇಳಿ. ತಕ್ಷಣ ತಂದೆಯ ಮಾತನ್ನು ಪರಿಪಾಲಿಸಿ ಆತ ಜಮದಗ್ನಿ ಋಷಿ ಒಂದು ಪ್ರಶಂಸೆಗೆ ಪಾತ್ರನಾಗ್ತಾನೆ. ಮುಂದೆ ಆತನಿಗೆ ವರವನ್ನು ಕೇಳಲಿಕ್ಕೆ 3 ವರವನ್ನು ಕೊಡ್ತೀನಿ ಕೇಳು ಅಂತಂದಾಗ ಮತ್ತೆ ತನ್ನ ತಾಯಿಯನ್ನು ಮತ್ತೆ ಕಳೆದುಕೊಂಡಂಥ 4 ಅಣ್ಣ ತಮ್ಮಂದರನ್ನು ಮರಳಿ ಪಡಿತಾನೆ. ಅಷ್ಟೇ ಅಲ್ಲ, ಜಮದಗ್ನಿ ಹಣೆಯಲ್ಲಿರುವಂಥ ಏನು ಒಂದು ಸಿಟ್ಟಿನ ದೇವತೆಯನ್ನು ಆಹ್ವಾನ ಮಾಡಿಕೊಂಡಿರ್ತಾರೋ ಅದನ್ನು ಪೂರ್ಣ ತ್ಯಜಿಸುವಂತೆ ಅವ್ರಿಗೆ ಬೇಡ್ಕೊಳ್ತಾರೆ. ಈ ರೀತಿಯಾಗಿ ಒಂದು ಜಗತ್ತಿನ ಕಲ್ಯಾಣಕ್ಕೋಸ್ಕರ ತಾಯಿಯ ಶಿರವನ್ನು ಕತ್ತರಿಸುವಂಥ ಪ್ರಸಂಗ ಸಾಕ್ಷಾತ್ ವಿಷ್ಣುವಿನ ಅವತಾರ ಆದಂಥ ಪರಶುರಾಮರಿಗೂ ಬಂದಿತ್ತು. ಅದಕ್ಕಾಗಿ ತಾಯಿಯ ಶಿರವನ್ನು ಕತ್ತರಿಸಿದ್ದಕ್ಕಾಗಿ ಇವತ್ತಿಗೂ ಕೂಡ ಪರಶುರಾಮನಿಗೆ ಮಾತೃದ್ರೋಹಿ ಅಂಥೇಳಿ ಶ್ಲೋಕದಲ್ಲಿ ಹೇಳ್ತಾರೆ. ಎರಡನೆಯದು ಪಿತೃದ್ರೋಹಿ. ಪಿತೃದ್ರೋಹಿ ಅಂಥೇಳಿ ಯಾರನ್ನು ಕರೀತಾರೆ ಅಂದರೆ, ಅಪಾರವಾಗಿ ಭಗವಂತನ ಭಕ್ತನಾದಂಥ ಪ್ರಹ್ಲಾದನಿಗೆ ಪಿತೃದ್ರೋಹಿ ಅಂಥೇಳಿ. ಯಾಕಂದರೆ ಆತ ತಂದೆಯ ಮಾತನ್ನು ಒಪ್ಪಿಕೊಳ್ಳಿಲ್ಲ. ಹಿರಣ್ಯಕಶಿಪು 3 ಲೋಕಗಳನ್ನು ಗೆದ್ದು ಬಿಟ್ಟಿರ್ತಾನೆ. ಆಗ ಆತನಿಗೆ ಅನ್ನಿಸ್ಬಿಟ್ಟಿರ್ತದೆ, ನನ್ನಷ್ಟು ಶಕ್ತಿವಾನ್ ಯಾರು ಇಲ್ಲವೇ ಇಲ್ಲ, ಎಲ್ಲ ದೇವಾನುದೇವತೆಗಳು ಅಡಿಗೆಕೊಂಡು ಕೂತ್ಕೊಂಡ್ಬಿಟ್ಟಾರೆ, ನನಗೆ ಹೆದರಿ. ಅದಕ್ಕಾಗಿ 3 ಲೋಕಗಳು ನಾನೇ ಒಡೆಯ, ನಾನೇ ದೇವರು ಅಂಥೇಳಿ. ಆದರೆ ನಿನ್ನನ್ನು ಪಾಲನೆ ಮಾಡಲಿಕ್ಕೊಬ್ಬ ಮೇಲೆ ಇದ್ದಾನೆ ಅಂಥೇಳಿ ಮಗ ಆತನ ಮಾತನ್ನು ಒಪ್ಕೊಳ್ಳೋದಿಲ್ಲ. ಭಕ್ತ ಪ್ರಹ್ಲಾದ ತಂದೆಯ ಮಾತಿಗೆ ಎದುರಾಡಿ ಪಿತೃದ್ರೋಹ, ಜಗತ್ತಿಗೆ ಕಲ್ಯಾಣಕ್ಕಾಗಿ ಪಿತೃದ್ರೋಹ ಪಟ್ಟವನ್ನು ಪಡಿತಾನೆ. ಅದಕ್ಕಾಗಿ ಪ್ರಹ್ಲಾದನನ್ನು ಪಿತೃದ್ರೋಹಿ ಅಂಥೇಳಿ. ಇನ್ನು ಭಾತೃದ್ರೋಹಿ. ಭಾತೃದ್ರೋಹಿ ಅಂದರೆ ಅಣ್ಣನಿಗೆ ದ್ರೋಹವನ್ನು ಬಗೆದವನು, ಅವನೇ ವಿಭೀಷಣ. ವಿಭೀಷಣ ಈ ಏನು ರಾವಣ ಮತ್ತು ರಾಮನಿಗೆ ಯುದ್ಧ ಆಗ್ತದಲ್ಲ, ಆ ಸಮಯದಲ್ಲಿ ವಿಭೀಷಣ ಅಣ್ಣನನ್ನು ಅನ್ಯಾಯವಾಗಿ ಸೀತೆಯನ್ನು ಕದ್ದು ತಂದು ಅಶೋಕವನದಲ್ಲಿ ಇಟ್ಟಿದ್ದಕ್ಕಾಗಿ ಆತನಿಗೆ ಬಹಳಷ್ಟು ಬೇಸರ ಆಗ್ತದೆ. ಸಾಕ್ಷಾತ್ ವಿಷ್ಣುವಿನ ರೂಪವಾದಂಥ ರಾಮನಿಗೆ ನೀನು ಈ ರೀತಿ ಮಾಡಬಾರ್ದಾಗಿತ್ತು ಅಂಥೇಳಿ ಆತ ಅಣ್ಣನಿಗೆ ತಿಳಿ ಹೇಳ್ತಾನೆ, ಈಗೂ ಏನು ತಪ್ಪಾಗಿಲ್ಲ, ರಾಮನ ಮುಂದೆ ಶರಣಾಗತೆಯನ್ನು ಹೊಂದಿಬಿಡು. ಸಾಕ್ಷಾತ್ ವಿಷ್ಣುವಿನ ಅವತಾರವಾದಂಥ ರಾಮನಿಗೆ ಅವನ ಜೊತೆ ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ ಅಂಥೇಳಿ. ಆಗ ರಾವಣನಿಗೆ ಸಿಟ್ಟು ಬರ್ತದ, ನನ್ನ ಮನೆಯಲ್ಲಿದ್ದುಕೊಂಡು ನಾನು ಹಾಕಿದ ಅನ್ನವನ್ನು ಉಂಡು ನೀನು ನನಗೇ ದ್ರೋಹ ಬಗಿತಾ ಇದ್ದೀಯಾ, ಅಣ್ಣನಿಗೆ ದ್ರೋಹ ಬಗಿತಾ ಇದ್ದೀಯಾ ಅಂಥೇಳಿ. ಯಾವತ್ತು ಜಗತ್ ಕಲ್ಯಾಣಕ್ಕಾಗಿ ಅವನ ವಿಭೀಷಣಿಗೆ ಗೊತ್ತಿತ್ತು ಸಾಕ್ಷಾತ್ ವಿಷ್ಣು ದೇವರೇ ಭೂಮಿ ಮೇಲೆ ಅವತಾರ ಮಾಡ್ಯಾರ ಅಂಥೇಳಿ. ಅದಕ್ಕಾಗಿ ಈಗ ರಾವಣನನ್ನು ಹೆಂಗಾದರೂ ಮಾಡಿ ಸೋಲಿಸಬೇಕು, ರಾವಣ ಸೋತ್ರೆ ಭಗವಂತನಿಗೆ ಅಲ್ಲಿ ಜಯ ಆಗ್ತದ ಅಂಥೇಳಿ ಮುಂದೆ ಅವರು ವಿಭೀಷಣ ರಾಮನ ಪಕ್ಷವನ್ನು ವಹಿಸ್ತಾರೆ. ಅದಕ್ಕಾಗಿ ಅವನಿಗೆ ಭಾತೃದ್ರೋಹ ಪಟ್ಟವನ್ನು ಪಡಿತಾನೆ. ಜಗತ್ ಕಲ್ಯಾಣಕ್ಕಾಗಿ ಈ ಪಟ್ಟವನ್ನು ಪಡೆದರೂ ಸಹ ಇದರಿಂದ ಜಗತ್ತಿಗೆ ಒಳ್ಳೆಯದಾಗ್ತದೆ ಅಂಥೇಳಿ
ಇನ್ನು ಸ್ವಾಮಿ ದ್ರೋಹ ಪಟ್ಟ ಯಾರು ಪಡ್ಕೊಂಡ್ರು? ಬಹಳಷ್ಟು ಜನರಿಗೆ ಇದು ಗೊತ್ತಾಗಿಲ್ಲ, ಆದರೂ ಹೇಳ್ತೇನೆ ನೋಡ್ರಿ. ಸ್ವಾಮಿ ದ್ರೋಹ ಅಂದರೆ ಈ ಪಟ್ಟವನ್ನು ಭೀಷ್ಮಾಚಾರ್ಯರಿಗೆ ಕಟ್ಟುತ್ತಾರೆ. ಯಾಕಂದರೆ ಭೀಷ್ಮಾಚಾರ್ಯರು ದುರ್ಯೋಧನ ರಾಜ್ಯದಲ್ಲಿ ಇರ್ತಾರೆ. ಅವರಿಗೆ ಸ್ವತಃ ರಾಜನಾಗುವಂಥ ಯೋಗ ಬೇಕಾದಷ್ಟಿದ್ರೂ ಎಲ್ಲವನ್ನ ತ್ಯಜಿಸಿ ದುರ್ಯೋಧನ ರಾಜ್ಯದಲ್ಲಿ ಇರ್ತಾರೆ. ಯಾವಾಗ ರಾಜ ಒಂದು ಮನುಷ್ಯನಿಗೆ ಸ್ವಾಮಿಯ ಒಂದು ರೂಪ ಅಂತ ಹೇಳ್ತೇವೆ. ಯಾವ ರಾಜ್ಯದಲ್ಲಿ ರಾಜ ಇರ್ತಾನೋ ಆ ರಾಜ ಅಲ್ಲಿರುವಂಥ ಎಲ್ಲ ಪ್ರಜೆಗಳಿಗೂ ಸ್ವಾಮಿ ಅಂಥೇಳಿ. ಭೀಷ್ಮಾಚಾರ್ಯರು ಎಷ್ಟೇ ವಯಸ್ಸಾದವರಿದ್ದರೂ, ಎಷ್ಟೇ ತಾತನ ಪಟ್ಟದಲ್ಲಿದ್ದರೂ ಕೂಡ ದುರ್ಯೋಧನ ರಾಜನಾದಾಗ ಆತ ಎಲ್ಲರಿಗೂ ಸ್ವಾಮಿಯೇ ಆಗಿರ್ತಾನೆ. ಹೀಗಾಗಿ ಆ ಸ್ವಾಮಿ ಅಂದರೆ ದುರ್ಯೋಧನ ಒಂದು ರಾಜ್ಯದಲ್ಲಿ ಇದ್ದುಕೊಂಡೇ ಅವರು ಯುದ್ಧದಲ್ಲಿ ಪಾಂಡವರು ಗೆಲ್ಲಲಿ ಅನ್ನುವಂಥ ಅಭಿಲಾಷೆಯನ್ನು ಹೊಂದಿರ್ತಾರೆ. ಮುಂದೆ ಅವರು ಯುದ್ಧಕ್ಕಿಂತ ಮುಂಚೆ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಆಗಲೂ ಕೂಡ ಅವರು ಆಶೀರ್ವಾದ ಮಾಡಿದ್ದು ಪಾಂಡವರಿಗೆ ಜಗತ್ ಕಲ್ಯಾಣ ಆಗಬೇಕಂದ್ರೆ ಪಾಂಡವರು ಗೆಲ್ಲಬೇಕು ಅಂಥೇಳಿ. ಅದಕ್ಕಾಗಿ ಅವರು ಸ್ವಾಮಿ ದ್ರೋಹವನ್ನು ಪಟ್ಟವನ್ನು ಪಡೆದರು ಜಗತ್ ಕಲ್ಯಾಣಕ್ಕಾಗಿ. ಇನ್ನು ಗುರುದ್ರೋಹಿ ಬಹಳಷ್ಟು ಜನ ಕರ್ಣ ಮತ್ತು ಏಕಲವ್ಯ ನಿಮ್ಗೇನು ತಿಳಿದಿದೋ ಅದನ್ನ ಹೇಳಿರಿ. ಆದರೆ ಗುರುದ್ರೋಹಿ ಪಟ್ಟವನ್ನು ಇಲ್ಲಿ ಕಟ್ಟುತ್ತಾರೆ ಬಲಿ ಚಕ್ರವರ್ತಿಗೆ ಯಾಕೆ ಗುರುದ್ರೋಹ ಪಟ್ಟವನ್ನು ಕಟ್ಟುತ್ತಾರೆ ಅಂದರೆ, ಬಲಿ ಚಕ್ರವರ್ತಿ ದೇವದಾನವರ ಯುದ್ಧದಲ್ಲಿ ಒಂದು ಸಲ ಪ್ರಾಣಹರಣ ಆಗಿಬಿಟ್ಟಿರ್ತದೆ. ಆದರೆ ಶುಕ್ರಾಚಾರ್ಯರು ಆತನಿಗೆ ಮತ್ತೆ ತಮ್ಮ ಒಂದು ತಪಶಕ್ತಿಯಿಂದ ಮಂತ್ರ ಶ್ಲೋಕಗಳ ಒಂದು ಪಾರಾಯಣದಿಂದ ಅವನ ಮತ್ತೆ ಮರುಜನ್ಮವನ್ನು ಕೊಡ್ತಾರೆ. ಮುಂದೆ ಅವ ಎಲ್ಲ ದೇವತೆಗಳಾಗಿರ್ಬೋದು 3 ಲೋಕಗಳನ್ನು ಗೆದ್ದು ಚಕ್ರವರ್ತಿ ಪಟ್ಟವನ್ನು ಪಡಿತಾನೆ. ಬಲಿ ಚಕ್ರವರ್ತಿ ಇಷ್ಟು ಎತ್ತರಾಗಿ ಬೆಳೀಲಿಕ್ಕೆ ಶುಕ್ರಾಚಾರ್ಯರು ಅಪಾರವಾದಂಥ ಶ್ರಮವನ್ನು ವಹಿಸಿರ್ತಾರೆ. ಇಂತಹ ಒಂದು ದೊಡ್ಡ ಒಂದು ಯಜ್ಞವನ್ನು ಮಾಡ್ತಾ ಇರ್ತಾನೆ. ಆ ಯಜ್ಞವನ್ನು ಪೂರ್ಣಗೊಳಿಸಿದರೆ ಮುಂದೆ ಅವನು ಇಡೀ ಯಾರೂ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯನೇ ಆಗ್ತಿರೋದಿಲ್ಲ. ಅಂತಹ ಒಂದು ಯಜ್ಞ ನಡೆಯುವಂಥ ಸಂದರ್ಭದಲ್ಲಿ ದೇವತೆಗಳಿಗೂ ಹೆದರಿಕೆ ಆಗ್ಬಿಡ್ತದೆ. ಇವನೇನಾದರೂ ಯಜ್ಞವನ್ನು ಪೂರ್ಣಗೊಳಿಸ್ಬಿಟ್ರೆ ಮುಂದೆ ನಮ್ಗತಿ ಏನು ಅಂಥೇಳಿ. ಆಗ ಬ್ರಹ್ಮದೇವರು ವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ವಾಮನ ರೂಪಿ ಅವತಾರ ತಾಳ್ತಾರೆ. ವಿಷ್ಣು ದೇವರು ವಾಮನ ರೂಪದಲ್ಲಿ ಬಂದು ಆತನಿಗೆ 3 ಪಾದ, ನಾನು ಎಷ್ಟು 3 ಪಾದವನ್ನು ಹೇಳ್ತೀನೋ ಅಷ್ಟು ಭೂಮಿಯನ್ನು ಕೊಟ್ಟರೆ ಸಾಕು ನನಗೆ ಅಂಥೇಳಿ. ಶುಕ್ರಾಚಾರ್ಯಗೆ ಗೊತ್ತಾಗ್ತದೆ ಬಂದಂಥವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ವಿಷ್ಣು ದೇವರು ಅಂಥೇಳಿ. ಇದು ಮುಂದೆ ಈ ಬಲಿಚಕ್ರವರ್ತಿಗೆ ಇಲ್ಲಿಗೆ ಮುಗೀತೋ ಒಂದು ಅಂಥೇಳಿ ಬಲಿಚಕ್ರವರ್ತಿಗೆ ಹೇಳ್ತಾರೆ, ನೀ ಕೊಡಬೇಡ ಭೂಮಿಯನ್ನು, ಅವನಿಗೆ ಏನೂ ದಾನವಾಗಿ ಕೊಡ್ತೀನಿ ಅಂತ ಮಾತು ಕೊಡಬೇಡ. ಆದರೆ ಬಲಿಚಕ್ರವರ್ತಿ ಗುರುವಿನ ಮಾತನ್ನು ಮೀರಿ ಬಂದಂಥವನು ಪಾಪ ಒಂದು ಸಾಧಾರಣ ಬ್ರಾಹ್ಮಣ ಒಟ್ಟು ಬಂದದ. ಆತ ಬರೀ 3 ಪಾದ ಇಡುವಷ್ಟು ಭೂಮಿಯನ್ನು ಕೇಳಲಿಗತಾನ, ನಾನು ಕೊಡ್ತೇನೆ ಅಂಥೇಳಿ ಗುರುವಿನ ಮಾತನ್ನು ಮೀರಿ 3 ಪಾದ ಇಡುವಷ್ಟು ಭೂಮಿಯನ್ನು ಕೊಡ್ತೇನೆ ಅಂಥೇಳಿ ಸಂಕಲ್ಪ ಮಾಡ್ತಾನೆ. ಅದಕ್ಕಾಗಿ ಮುಂದೆ ಆ 3 ಪಾದ ಕತೆ ಗೊತ್ತೇ ಅದ ನಿಮಗೆ. ಆ ಒಂದು ಗುರುದ್ರೋಹ ಆದರೂ ಚಿಂತೆ ಇಲ್ಲ, ಜಗತ್ ಕಲ್ಯಾಣ ಆಯಿತು. ಅಲ್ಲಿ ಮುಂದೆ ಆತನಿಗೆ ಮೋಕ್ಷ ಕೂಡ ಪ್ರಾಪ್ತಿ ಆಗ್ತದೆ. ಈ ರೀತಿಯಾಗಿ ಬಲಿಚಕ್ರವರ್ತಿಗೆ ನಮ್ಮ ಪುರಾಣದಲ್ಲಿ ಗುರುದ್ರೋಹಿ ಅಂಥೇಳಿ ಪಟ್ಟವನ್ನು ಕಟ್ತಾರೆ. ಈ ರೀತಿಯಾಗಿ ನಮ್ಮ ಒಂದು ಪುರಾಣಗಳಲ್ಲಿ ಬೇಕಾದಷ್ಟು ಸುಂದರವಾದ ಕಥೆಗಳವ, ಪ್ರಶ್ನೋತ್ತರಗಳವ. ನೀವು ಇಷ್ಟಪಟ್ಟರೆ ಖಂಡಿತವಾಗಿಯೂ ಮುಂದೆಯೂ ಕೂಡ ನಾನು ಇಂಥ ಪ್ರಶ್ನೆಗಳನ್ನು ನಿಮ್ಗೆ ತಿಳಿಸ್ಕೊಡ್ತೇನಂತ. ಸಮಯ ಸಿಕ್ಕಾಗಲೆಲ್ಲ ಇಂತಹ ಪ್ರಶ್ನೆಗಳನ್ನು ನಾನು ನಿಮ್ಗೆ ಕೇಳ್ತಾ ಹೋದರೆ ನಿಮಗೂ ಕೂಡ ಎಷ್ಟೋ ವಿಷಯಗಳು ತಿಳಿತಾ ಹೋಗ್ತದೆ. ಈ ರೀತಿಯಾಗಿ ನಿಮ್ಮ ಪ್ರಶ್ನೆಗೆ ಬಹಳಷ್ಟು ಜನರು ಉತ್ತರವನ್ನು ಕೊಟ್ಟರೆ, ಎಲ್ಲರ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದೆ. ನಿಮ್ಮ ಯೋಚನೆಗಳು ಯಾವ ರೀತಿ ಇತ್ತು, ಆದರೂ ಕೂಡ ಬಹಳಷ್ಟು ಜನರು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೂ ಪ್ರಯತ್ನವನ್ನು ಮಾಡಿರಿ. ಮತ್ತೆ ಇದೇ ರೀತಿಯಾದ ಕೆಲವೊಂದು ಪ್ರಶ್ನೆಗಳನ್ನು ಮುಂದೆ ಸಮಯ ಸಿಕ್ಕಾಗೆಲ್ಲ ಕೇಳ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.